ಟ್ರೇಡರ್ಸ್ ಟ್ರೇಡಿಂಗ್ ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಶರತ್. ಇವತ್ತಿನ ಈ ವಿಡಿಯೋದಲ್ಲಿ ಕ್ರಿಪ್ಟೋದಲ್ಲಿ ನಾವು ಯಾವ ರೀತಿ ಟ್ರೇಡಿಂಗ್ನ ಅಥವಾ ಇನ್ವೆಸ್ಟ್ಮೆಂಟ್ನ ಶುರು ಮಾಡಬಹುದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕಿದ್ದೇನೆ. ಬಿಟ್ಕಾಯಿನ್ ಆಲ್ಮೋಸ್ಟ್ 1 ಕೋಟಿ ರೂಪಾಯಿ ವ್ಯಾಲ್ಯೂನ ಟಚ್ ಆಗ್ತಾ ಇದೆ. ಬಟ್ ಸ್ಟಿಲ್ ತುಂಬಾ ಜನ ಇನ್ನೂ ಕೂಡ ಕ್ರಿಪ್ಟೋ ಬಗ್ಗೆ ಭಯನ ಪಡ್ತಾ ಇದ್ದಾರೆ. ಕ್ರಿಪ್ಟೋ ಒಂದು ಸ್ಕ್ಯಾಮ್ ಅಂತ ಅನ್ಕೊಳ್ತಾ ಇದ್ದಾರೆ, ಅಥವಾ ಕ್ರಿಪ್ಟೋದಲ್ಲಿ ಯಾವ ರೀತಿ ಟ್ರೇಡಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದು ತುಂಬಾ ಜನರಿಗೆ ಸ್ಟಿಲ್ ಗೊತ್ತಿಲ್ಲ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನಾನು ನೀಡಲಿಕ್ಕಿದ್ದೇನೆ. ಯಾವ ಪ್ಲಾಟ್ಫಾರ್ಮ್ ಅನ್ನು ನೀವು ಯೂಸ್ ಮಾಡಬಹುದು, ಯಾವ ರೀತಿ ನೀವು ಕ್ರಿಪ್ಟೋದಲ್ಲಿ ಟ್ರೇಡಿಂಗ್ ನ ಶುರು ಮಾಡಬಹುದು, ಇಂಡಿಯಾದಲ್ಲಿ ಕ್ರಿಪ್ಟೋ ಟ್ರೇಡಿಂಗ್ ಲೀಗಲ್ ಆಗಿ ಮಾಡಬಹುದಾ, ಯಾವ ರೀತಿ ಟ್ಯಾಕ್ಸಸ್ ಇರುತ್ತೆ, ಯಾವೆಲ್ಲ ವಿಧಾನದಲ್ಲಿ ನಾವು ಕ್ರಿಪ್ಟೋದಲ್ಲಿ ಹಣನ ಮಾಡಬಹುದು, ಎಲ್ಲವನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಲಿಕ್ಕಿದ್ದೇನೆ. ಸೊ ಹಾಗಾಗಿ ಇಫ್ ಇನ್ ಕೇಸ್ ನಿಮಗೆ ಕ್ರಿಪ್ಟೋ ರಿಲೇಟೆಡ್ ವಿಡಿಯೋಗಳು ಇಷ್ಟವಾಗಿದ್ದರೆ ಈ ವಿಡಿಯೋ ನೀವು ಲೈಕ್ ಮಾಡಬಹುದು. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿದ್ರೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಫಸ್ಟ್ ಆಫ್ ಆಲ್, ಕ್ರಿಪ್ಟೋ ಬಗ್ಗೆ ಆಲ್ರೆಡಿ ನಾನು ತುಂಬಾನೇ ವಿಡಿಯೋಸ್ ಗಳನ್ನು ನಮ್ಮ ಚಾನಲ್ ಅಲ್ಲಿ ಮಾಡಿದ್ದೇನೆ ಅಂಡ್ ಈ ಬಗ್ಗೆ ತುಂಬಾನೇ ಬಾರಿ ನಾನು ಡಿಸ್ಕಸ್ ಮಾಡಿದ್ದೇನೆ. ಬಟ್ ಸ್ಟಿಲ್ ಯಾವ ರೀತಿ ಒಬ್ಬ ಬಿಗಿನರ್ ಆಗಿದ್ರೆ ನೀವು ಕ್ರಿಪ್ಟೋದಲ್ಲಿ ಟ್ರೇಡಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ ನ ಮಾಡಬಹುದು ಅನ್ನೋದಕ್ಕೆ ಈ ವಿಡಿಯೋ ನಿಮಗೆ ತುಂಬಾನೇ ಹೆಲ್ಪ್ ಆಗಲಿಕ್ಕಿದೆ. ಸೊ ಬಿಟ್ಕಾಯಿನ್ ನ ಚಾರ್ಟ್ ಅನ್ನು ನೀವು ಗಮನಿಸಬಹುದು. ಬಿಟ್ಕಾಯಿನ್ ಒಂದು ಉತ್ತಮವಾದ ಮೊಮೆಂಟಮ್ ನಮಗೆ ಕೊಡ್ತಾ ಇದೆ. ಇಫ್ ಇನ್ ಕೇಸ್ ನೀವೇನಾದ್ರೂ ಈ ರೀತಿ 2010 2008 ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ಲೈಕ್ ಒಂದು 10,000 ಆ ರೀತಿ ಏನಾದ್ರು ಇನ್ವೆಸ್ಟ್ ಮಾಡಿದ್ರೆ, ಅದು ತುಂಬಾನೇ ದೊಡ್ಡ ಮಟ್ಟದಲ್ಲಿ, ಐ ಮೀನ್ ತುಂಬಾನೇ ಕೋಟಿಗಟ್ಟಲೆ ನಿಮಗೆ ಅದು ವ್ಯಾಲ್ಯೂನ ಈಗ ಕ್ರಿಯೇಟ್ ಮಾಡ್ತಾ ಇತ್ತು. ಆಬ್ವಿಯಸ್ಲಿ ಆ ಟೈಮಲ್ಲಿ ಯಾರು ಕೂಡ ಇನ್ವೆಸ್ಟ್ ಮಾಡಿರಲಿಲ್ಲ ಅಂಡ್ ಸ್ಟಿಲ್ ಈಗಲೂ ಕೂಡ ತುಂಬಾ ಜನ ಕ್ರಿಪ್ಟೋದಿಂದ ಸ್ವಲ್ಪ ದೂರನೇ ಒಂದು ತಮ್ಮ ಜರ್ನಿನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಜಸ್ಟ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಮಾತ್ರ ನೋಡ್ತಾ ಇದ್ದಾರೆ, ಬಟ್ ಕ್ರಿಪ್ಟೋ ಬಗ್ಗೆ ಅಷ್ಟು ಇಂಟ್ರೆಸ್ಟೆಡ್ ಆಗಿ ತುಂಬಾ ಜನ ಸ್ಟಿಲ್ ಇಲ್ಲ. ಬಟ್ ಕ್ರಿಪ್ಟೋದ ಒಂದು ವಿಚಾರನ ನಾನು ನಿಮಗೆ ಶೋ ಮಾಡೋದ್ರೆ, ಕ್ರಿಪ್ಟೋದಲ್ಲಿ ಐ ಮೀನ್ ಬಿಟ್ಕಾಯಿನ್ ಅಲ್ಲಿ ಒಂದು ಟ್ರೇಡ್ ಅನ್ನು ನಾನು ಇಲ್ಲಿ ತಗೊಂಡಿದ್ದೆ ಅಂಡ್ ಇಲ್ಲಿ ನೀವು ಗಮನಿಸಬಹುದು 200% ರಿಟರ್ನ್ ಅನ್ನು ನನಗೆ ಬಿಟ್ಕಾಯಿನ್ ನೀಡಿದೆ ಅಂಡ್ 2215 USDT ಅಂದ್ರೆ ನಿಯರ್ ಅಬೌಟ್ 2 lakh rupees ಪ್ರಾಫಿಟ್ ನನಗೆ ಬಿಟ್ಕಾಯಿನ್ ಅಲ್ಲಿ ರನ್ ಆಗ್ತದೆ. ಇದು ಬಿಟ್ಕಾಯಿನ್ ಇದು ಫ್ಯೂಚರ್ ಪೊಸಿಷನ್ ಆಗಿರುತ್ತೆ. ನಿಯರ್ ಅಬೌಟ್ 106 ಲೆವೆಲ್ ಅಲ್ಲಿ ಜಸ್ಟ್ $100 ರಿಸ್ಕ್ ಅನ್ನ ತಗೊಂಡು, ಅಂದ್ರೆ ಜಸ್ಟ್ 10,000 rupees ರಿಸ್ಕ್ ಅನ್ನ ತಗೊಂಡು ಇದರಲ್ಲಿ ನಿಯರ್ ಅಬೌಟ್ 2 lakh rupees ಪ್ರಾಫಿಟ್ ನಮಗೆ ಕ್ರಿಪ್ಟೋದಲ್ಲಿ ರನ್ ಆಗ್ತದೆ, ವಿಚ್ ಇಸ್ ಆಲ್ಮೋಸ್ಟ್ 200% ರಿಟರ್ನ್ ನನಗೆ ಕ್ರಿಪ್ಟೋದಲ್ಲಿ ಐ ಮೀನ್ ಬಿಟ್ಕಾಯಿನ್ ಅಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಇದು ಪೊಟೆನ್ಷಿಯಲ್ ಆಗಿರುತ್ತೆ ಕ್ರಿಪ್ಟೋದು. ಬಿಕಾಸ್ ಕ್ರಿಪ್ಟೋದಲ್ಲಿ ಮೊಮೆಂಟಮ್ ಏನಿದೆಯಲ್ಲ ತುಂಬಾನೇ ದೊಡ್ಡ ಮಟ್ಟದಲ್ಲಿ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಇಫ್ ಇನ್ ಕೇಸ್ ನೀವೇನಾದ್ರೂ ರೈಟ್ ಪಾಯಿಂಟ್ ಅಲ್ಲಿ ಎಂಟ್ರಿ ಪಡೆದು ಅದನ್ನು ನೀವು ಪ್ರಾಪರ್ಲಿ ಹೋಲ್ಡ್ ಮಾಡ್ತೀರಾ, ಟ್ರೈಲ್ ಮಾಡ್ತೀರಾ ಅಂತ ಇದ್ದಾಗ ಅಂಡ್ ಅದರ ಬೇಸ್ಡ್ ಆಗಿ ಕ್ರಿಪ್ಟೋ ಮಾರ್ಕೆಟ್ ನಿಮಗೆ ಮೊಮೆಂಟಮ್ ಕೊಟ್ಟಾಗ ನಿಮಗೆ ತುಂಬಾನೇ ಉತ್ತಮವಾದ ರಿಟರ್ನ್ ನಿಮಗೆ ಕ್ರಿಪ್ಟೋ ಮಾರ್ಕೆಟ್ ಅಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಇದು ಒಂದು ಉತ್ತಮವಾದ ಪಾಸಿಬಿಲಿಟಿ ನಮಗೆ ಕ್ರಿಪ್ಟೋ ಮಾರ್ಕೆಟ್ ಅಲ್ಲಿ ಇರೋದು. ಆಬ್ವಿಯಸ್ಲಿ 2010 ನಲ್ಲಿ ಯಾರಿಗೂ ಕೂಡ ಅದರ ಬಗ್ಗೆ ಅಷ್ಟು ಇನ್ಫಾರ್ಮೇಶನ್ ಇರಲಿಲ್ಲ, ಅಥವಾ ಅದಕ್ಕೆ ಬೇಕಾದ ಪ್ಲಾಟ್ಫಾರ್ಮ್ಗಳು ನಮಗೆ ಏನು ಕೂಡ ಇರಲಿಲ್ಲ. ಬಟ್ ಈಗ ಕ್ರಿಪ್ಟೋಗೆ ಅದಕ್ಕೆ ಆದ ಪ್ಲಾಟ್ಫಾರ್ಮ್ಗಳು ಕ್ರಿಯೇಟ್ ಆಗಿದೆ, ಇಂಡಿಯಾದಲ್ಲಿ ರೆಗ್ಯುಲೇಷನ್ಸ್ ಗಳು ಕೂಡ ಕ್ರಿಯೇಟ್ ಆಗಿದೆ, ಟ್ಯಾಕ್ಸೇಷನ್ ಕೂಡ ಇಂಡಿಯಾದಲ್ಲಿ ಈಗ ಅಪ್ಲೈ ಆಗ್ತಾ ಇದೆ. ಸೊ ಹಾಗಾಗಿ ಕ್ರಿಪ್ಟೋ ಟ್ರೇಡಿಂಗ್ ಏನಿದೆಯಲ್ಲ ಇಂಡಿಯಾದಲ್ಲಿ ಕಂಪ್ಲೀಟ್ಲಿ ಲೀಗಲ್ ಆಗಿರುತ್ತೆ. ಬಟ್ ಒಂದು ವಿಚಾರ ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗುತ್ತೆ, ಕ್ರಿಪ್ಟೋ ಟ್ರೇಡಿಂಗ್ ನ ಮಾಡುವಾಗ ಯಾವ ಪ್ಲಾಟ್ಫಾರ್ಮ್ ಅನ್ನ ನೀವು ಯೂಸ್ ಮಾಡ್ತಾ ಇದ್ರಾ ಅಂಡ್ ಯಾವ ರೀತಿ ಅದರ ಟ್ರೇಡಿಂಗ್ ಅನ್ನ ಅಥವಾ ಇನ್ವೆಸ್ಟ್ಮೆಂಟ್ ನೀವು ಮಾಡ್ತಾ ಇದ್ದೀರಾ ಅಂತ. ಇಫ್ ಇನ್ ಕೇಸ್ ನೀವೇನಾದ್ರೂ ಪ್ರಾಪರ್ ಪ್ಲಾಟ್ಫಾರ್ಮ್ ಅನ್ನು ಯೂಸ್ ಮಾಡ್ತಾ ಇಲ್ಲ ಅಥವಾ ಪ್ರಾಪರ್ ವೇ ಅಲ್ಲಿ ನೀವೇನಾದ್ರೂ ಕ್ರಿಪ್ಟೋ ಟ್ರಾನ್ಸಾಕ್ಷನ್ ಮಾಡ್ತಾ ಇಲ್ಲ ಅಂತ ಇದ್ದಾಗ ಕೆಲವೊಂದು ಬಾರಿ 30% ಜಾಗದಲ್ಲಿ 50% 70% ಈ ರೀತಿ ಫೈನ್ ಬಿದ್ದಿರೋ ಸಾಧ್ಯತೆಗಳು ಕೂಡ ನೀವು ಅಥವಾ ಆ ಒಂದು ನ್ಯೂಸ್ಗಳನ್ನು ಕೂಡ ನೀವು ಕೇಳಿರ್ಬೋದು, ರೈಟ್? ಸೊ ಹಾಗಾಗಿ ಪ್ಲಾಟ್ಫಾರ್ಮ್ ಹಾಗೆ ನೀವು ಯಾವ ರೀತಿ ಟ್ರಾನ್ಸಾಕ್ಷನ್ ಮಾಡ್ತೀರಾ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ವಿಚಾರದ ಮೇಲೆ ನಾವು ಫೋಕಸ್ನ ಮಾಡೋದರೆ ಕ್ರಿಪ್ಟೋದಲ್ಲಿ ನಾವು 3 ವಿಧದಲ್ಲಿ ಒಂದು ಪ್ರಾಫಿಟ್ನ ಮಾಡ್ಬೋದು ಅಥವಾ ಅದರಲ್ಲಿ ನಾವು ಒಂದು ಗ್ರೋನ ಆಗ್ಬೋದು. ಒಂದು ಇನ್ವೆಸ್ಟ್ಮೆಂಟ್ ಅಂದರೆ ಲೈಕ್ ನೀವು ಸ್ಟಾಕ್ಸ್ ಅಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡ್ತೀರಿ. ಈಗ ಜಸ್ಟ್ ನಿಮಗೆ ಒಂದು ವಿಚಾರನ ತಿಳಿಸೋದಾದ್ರೆ, ಸ್ಟಾಕ್ ಮಾರ್ಕೆಟ್ನ ಜೊತೆಗೆ ನಾನು ಕ್ರಿಪ್ಟೋ ಮಾರ್ಕೆಟ್ನ ಕಂಪೇರ್ ಮಾಡ್ತಾ ಹೋಗ್ತೇನೆ. ಆಬ್ವಿಯಸ್ಲಿ ಎರಡೂ ಮಾರ್ಕೆಟ್ ಕೂಡ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ. ಇಫ್ ಇನ್ ಕೇಸ್ ನಾನು ಸ್ಟಾಕ್ ಮಾರ್ಕೆಟ್ ಅಂತ ಇಲ್ಲಿ ನಿಮಗೆ ಮೆನ್ಷನ್ ಮಾಡೋದಾದ್ರೆ, ಸ್ಟಾಕ್ ಮಾರ್ಕೆಟ್ ತುಂಬಾನೇ ಮೆಚ್ಯೂರ್ ಮಾರ್ಕೆಟ್ ಆಗಿರುತ್ತೆ. ಅಂದ್ರೆ ಸ್ಟಾಕ್ ಮಾರ್ಕೆಟ್ ಏನಿದೆಯಲ್ಲ, ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಸ್ಪೆಷಲಿ ತುಂಬಾನೇ ಮೆಚ್ಯೂರ್ ಆಗಿದೆ, ತುಂಬಾ ವರ್ಷಗಳಿಂದ ನಡೀತಾ ಬರ್ತಾ ಇದೆ. ಯಾವೆಲ್ಲ ಸ್ಟಾಕ್ಸ್ಗಳು ಮುಂಚೆ ಕಮ್ಮಿ ಪ್ರೈಸ್ ಅಲ್ಲಿ ನಮ್ಗೆ ಕಾಣಲಿಕ್ಕೆ ಸಿಗ್ತಾ ಇತ್ತು, ಅದೀಗ ತುಂಬಾನೇ ದೊಡ್ಡ ವ್ಯಾಲ್ಯೂನ ಪಡಿತಾ ಇದೆ. ಹಾಗೆ ಕ್ರಿಪ್ಟೋ ಮಾರ್ಕೆಟ್ ಅನ್ನ ನಾನಿಲ್ಲಿ ಕಂಪೇರ್ ಮಾಡೋದಾದ್ರೆ, ಸ್ಟಾಕ್ ಮಾರ್ಕೆಟ್ ಹಾಗೆ ಕ್ರಿಪ್ಟೋ ಮಾರ್ಕೆಟ್ಗೆ ಕಂಪ್ಯಾರಿಟಿವ್ಲಿ ತುಂಬಾನೇ ಡಿಫರೆನ್ಸ್ ಇದೆ. ಬಟ್ ಅದರ ಬೇಸ್ ಪ್ರಿನ್ಸಿಪಲ್ ಏನಿದೆಯಲ್ಲ ಅದೆಲ್ಲವೂ ಕೂಡ ಸೇಮ್ ಆಗಿರುತ್ತೆ. ಈಗ ಸ್ಟಾಕ್ ಮಾರ್ಕೆಟ್ ಒಂದು 2001 ಟೈಮಲ್ಲಿ ಯಾವ ರೀತಿ ಇತ್ತು, ಅದೇ ರೀತಿಯ ಸಿಚುವೇಶನ್ ನಮಗೆ ಕ್ರಿಪ್ಟೋ ಮಾರ್ಕೆಟ್ಗೆ ಕಾಣಲಿಕ್ಕೆ ಸಿಗ್ತದೆ. ಅಂದ್ರೆ ಇಂಡಿಯಾದಲ್ಲಿ ಆ ರೀತಿಯ ಸಿಚುವೇಶನ್ ಇದೆ. ಯಾವುದೇ ರೀತಿ ನಮಗೆ ಇಥೀರಿಯಂನ ವ್ಯಾಲ್ಯೂ ಏನಿರ್ಬೋದು $2,000-3,000 ನಮಗೆ ಕಾಣಲಿಕ್ಕೆ ಸಿಗ್ತದೆ. ಅಂಡ್ ಸೊಲಾನಾ XRP ಅದು ಕೂಡ ತುಂಬಾನೇ ಕಮ್ಮಿ ಪ್ರೈಸ್ ಅಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಜಸ್ಟ್ ಬಿಟ್ಕಾಯಿನ್ ಮಾತ್ರ ತುಂಬಾನೇ ದೊಡ್ಡ ಮಟ್ಟದ ಮೊಮೆಂಟಮ್ ನಮಗೆ ಕೊಟ್ಟಿರೋದು. ಹಾಗಾಗಿ ಕ್ರಿಪ್ಟೋದಲ್ಲಿ ಸ್ಟಿಲ್ ಪೊಟೆನ್ಷಿಯಲ್ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಬಟ್ ಪ್ರಾಬ್ಲಮ್ ಏನಾಗ್ತದೆ, ಇಂಡಿಯಾದಲ್ಲಿ ನಿಮಗೆ ಕ್ರಿಪ್ಟೋ ಟ್ರಾನ್ಸಾಕ್ಷನ್ ಮಾಡುವಾಗ ನೀವು ತುಂಬಾನೇ ಸೇಫ್ ಆಗಿ ಇರಬೇಕಾಗುತ್ತೆ. ಆಬ್ವಿಯಸ್ಲಿ ಒಂದು ಹೊಸ ಮಾರ್ಕೆಟ್ ಅಂತ ಬಂದಾಗ ಅದರಲ್ಲಿ ತುಂಬಾ ರೀತಿಯ ಒಂದು ನೆಗೆಟಿವ್ ಥಿಂಗ್ಸ್ ಕೂಡ ಇರುತ್ತೆ. ಹಾಗಾಗಿ ಆಸ್ ಅ ಬಿಗಿನರ್ ಇಫ್ ಇನ್ ಕೇಸ್ ನೀವು ಕ್ರಿಪ್ಟೋ ಟ್ರೇಡಿಂಗ್ ನ ಮಾಡ್ತಾ ಇದ್ರೆ, ಇನ್ವೆಸ್ಟ್ಮೆಂಟ್ ನ ಮಾಡ್ತಾ ಇದ್ರೆ ಅಂತ ಇದ್ದಾಗ ನೀವು ತುಂಬಾ
ತುಂಬಾನೇ ಸೇಫ್ ಆಗಿರುತ್ತೆ. ಜಸ್ಟ್ ನಾನು ನಿಮ್ಗೊಂದು ಎಕ್ಸಾಂಪಲ್ ನೀಡೋದಾದ್ರೆ 2001 ಇಸವಿಯಲ್ಲಿ ಯಾವ ರೀತಿ ಸ್ಟಾಕ್ ಮಾರ್ಕೆಟ್ ಇತ್ತು ಅದೇ ರೀತಿ ಸಿಚುವೇಶನ್ ಕ್ರಿಪ್ಟೋ ಮಾರ್ಕೆಟ್ ಈಗ ಕಾಣಲಿಕ್ಕೆ ಸಿಗ್ತಾ ಇದೆ. ಇನ್ನಷ್ಟೇ ಕ್ರಿಪ್ಟೋ ಮಾರ್ಕೆಟ್ನ ಕೆಲವೊಂದು ವಿಚಾರಗಳು ಡೆವಲಪ್ ಆಗಬೇಕಾಗುತ್ತೆ. ಜಸ್ಟ್ ಈಗ ಒಂದು FIU ಬೋರ್ಡ್ ಅಂತ ಕ್ರಿಪ್ಟೋ ಮಾರ್ಕೆಟಿಗೆ ಶುರುವಾಗಿದೆ. ಅಂದ್ರೆ FIU ಅನ್ನೋ ಒಂದು ಬೋರ್ಡ್ ಅನ್ನ ಗವರ್ಮೆಂಟ್ ಕ್ರಿಯೇಟ್ ಮಾಡಿದೆ. ಇದು ಕ್ರಿಪ್ಟೋ ಪ್ಲಾಟ್ಫಾರ್ಮ್ಸ್ ಏನಿದೆಯಲ್ಲ ಅದರ ಟ್ರಾನ್ಸಾಕ್ಷನ್ಗಳನ್ನ ಆಗಿರ್ಬೋದು ಅಥವಾ ಟ್ಯಾಕ್ಸಸ್ ಆಗಿರ್ಬೋದು ಇದರ ಬಗ್ಗೆ ಎಲ್ಲ ಫೋಕಸ್ನ ಮಾಡುತ್ತೆ. ಸೊ ಈಗ ಈ ಒಂದು ಕ್ರಿಪ್ಟೋ ಮಾರ್ಕೆಟ್ ಬಗ್ಗೆ ಗವರ್ಮೆಂಟ್ ಕೂಡ ಇಂಟ್ರೆಸ್ಟ್ನ ಪಡಿತಾ ಇದೆ, ಟ್ಯಾಕ್ಸಸ್ ಕೂಡ ಅಪ್ಲೈ ಆಗ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಿಮಗೆ ಕ್ರಿಪ್ಟೋಗೆ ಇಂಪ್ರೂವ್ಮೆಂಟ್ಸ್ ಬರೋ ಸಾಧ್ಯತೆಗಳು ತುಂಬಾನೇ ಜಾಸ್ತಿ ಇದೆ. ಯಾಕೆಂದ್ರೆ ಇಫ್ ಇನ್ ಕೇಸ್ ನೀವೇನಾದ್ರೂ ದುಬೈ ಆಗಿರ್ಬೋದು ಬಾಕಿ ಬೇರೆ ಕೆಲವೊಂದು ಕಂಟ್ರೀಸ್ಗಳನ್ನ ಕಂಪೇರ್ ಮಾಡೋದ್ರೆ ಅಲ್ಲಿ ಕ್ರಿಪ್ಟೋ ಟ್ರಾನ್ಸಾಕ್ಷನ್ ಏನಿದೆಯಲ್ಲ ರೆಗ್ಯುಲರ್ ಆಗಿರುತ್ತೆ. ಅಂದ್ರೆ ನೀವು ದುಬೈಲಿ ಹೋಗ್ಬಿಟ್ಟು ಕ್ರಿಪ್ಟೋನ ಯೂಸ್ ಮಾಡಿಬಿಟ್ಟು ಕ್ಯಾಶ್ ಅನ್ನ ತಗೊಳ್ಬಹುದು ಅಂಡ್ ಕ್ರಿಪ್ಟೋ ಮೂಲಕ ನೀವು ಇವನ್ ಕಾರ್ ಫ್ಲಾಟ್ ಏನನ್ನ ಬೇಕಿದ್ರು ತಗೊಳ್ಬಹುದು. ಇಫ್ ಇನ್ ಕೇಸ್ ಅದರ್ ಪರ್ಸನ್ ಅಂದ್ರೆ ಅಪೋಸಿಟ್ ಪರ್ಸನ್ ಅಲ್ಲಿ ಅವ್ರು ಎಕ್ಸೆಪ್ಟ್ ಮಾಡ್ತಾರೆ ಅಂತ ಇದ್ದಾಗ ಕಂಪ್ಲೀಟ್ಲಿ ಲೀಗಲ್ ಆಗಿರುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಸಿಚುವೇಶನ್ಸ್ಗಳು ನಮ್ಮ ಭಾರತದಲ್ಲೂ ಕ್ರಿಯೇಟ್ ಆಗೋ ಸಾಧ್ಯತೆ ಇರುತ್ತೆ. ಬಟ್ ದ ಥಿಂಗ್ ಈಸ್ ನಾವು ಈಗಲಿಂದಾನೇ ಅದಕ್ಕೆ ರೆಡಿ ಆಗಿರಬೇಕಾಗುತ್ತೆ. ಅಂದ್ರೆ ಅದರ ಬಗ್ಗೆ ಐಡಿಯಾನ ಪಡ್ಕೊಂಡು ನಾವು ರೆಡಿ ಆಗಿದ್ದಾಗ ಯಾವಾಗ ಮಾರ್ಕೆಟ್ ಕೂಡ ಗ್ರೋ ಆಗುತ್ತೆ ಆಗ ನಾವು ಕೂಡ ಮಾರ್ಕೆಟ್ನ ಜೊತೆಗೆ ಗ್ರೋ ಆಗ್ಬೋದು, ರೈಟ್? ಸೊ ಇದು ಮೇನ್ ಉದ್ದೇಶ ಆಗಿರುತ್ತೆ ಕ್ರಿಪ್ಟೋ ಟ್ರೇಡಿಂಗ್ ನ ಶುರು ಮಾಡೋದಕ್ಕೆ. ಈಗ ಕ್ರಿಪ್ಟೋದಲ್ಲಿ ಮೊದಲೇ ತಿಳಿಸಿದ ಹಾಗೆ ಒಂದು ಇನ್ವೆಸ್ಟ್ಮೆಂಟ್ ನ ಮಾಡಬಹುದು, ಫ್ಯೂಚರ್ಸ್ ಟ್ರೇಡಿಂಗ್ ನ ನೀವು ಮಾಡಬಹುದು, ಆನಂತರ ಆಪ್ಷನ್ಸ್ ಟ್ರೇಡಿಂಗ್ ನ ನೀವು ಮಾಡಬಹುದು. ಸೇಮ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಯಾವುದೆಲ್ಲ ಆಪ್ಷನ್ಸ್ ಇದೆ ಅದೇ ರೀತಿ ನೀವು ಕ್ರಿಪ್ಟೋದಲ್ಲಿ ಕೂಡ ಪ್ಲಾನ್ ನ ಮಾಡಬಹುದು. ಈಗ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ನಾವು ಯಾವ ರೀತಿ ರಿಲಯನ್ಸ್ ನ ಸ್ಟಾಕ್ ಆಗಿರ್ಬೋದು ಅಥವಾ ITC ಸ್ಟಾಕ್ ಆಗಿರ್ಬೋದು ಇದನ್ನ ನಾವು ಒಂದು 5 ವರ್ಷ 10 ವರ್ಷಕ್ಕೆ ಹೋಲ್ಡ್ ಮಾಡ್ತೀವಿ. ಅದೇ ರೀತಿ ಕ್ರಿಪ್ಟೋನ ಕೂಡ ನೀವು ಬೈ ಮಾಡಿಬಿಟ್ಟು ಹೋಲ್ಡ್ ಮಾಡಬಹುದು. ಪ್ಲಾಟ್ಫಾರ್ಮ್ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಶನ್ ನೀಡ್ತೀನಿ. ವಿಡಿಯೋ ಎಂಡ್ ಅಲ್ಲಿ ಯಾವ ಪ್ಲಾಟ್ಫಾರ್ಮ್ ಅನ್ನು ನೀವು ಯೂಸ್ ಮಾಡಬೇಕು ಅನ್ನೋದು ನಾನು ನಿಮಗೆ ತಿಳಿಸ್ತೇನೆ. ಅದಕ್ಕಿಂತ ಮುಂಚೆ ಕ್ರಿಪ್ಟೋ ನಿಮಗೆ ಸೂಟ್ ಆಗುತ್ತಾ, ಕ್ರಿಪ್ಟೋದಲ್ಲಿ ನೀವು ಒಂದು ಜರ್ನಿನ ಶುರು ಮಾಡಬಹುದು ಅನ್ನೋದನ್ನ ಫಸ್ಟಿಗೆ ಅರ್ಥ ಮಾಡ್ಕೊಳ್ಳಿ. ಆ ನಂತರ ಅದಕ್ಕೆ ಜಂಪ್ ಆಗೋದು ಬೆಟರ್ ಆಗುತ್ತೆ. ಡೈರೆಕ್ಟ್ಲಿ ಕ್ರಿಪ್ಟೋದಲ್ಲಿ ಅಪರ್ಚುನಿಟಿ ಇದೆ ಅಂತ ನೀವು ಡೈರೆಕ್ಟ್ಲಿ ಎಂಟರ್ ಆಗೋದೇನಿದಿಲ್ಲ ಅದು ಆಬ್ವಿಯಸ್ಲಿ ರಾಂಗ್ ಆಗಿರುತ್ತೆ. ಫಸ್ಟಿಗೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ತಗೊಳ್ಳಿ, ಆ ನಂತರ ಶುರು ಮಾಡಿ. ಸೊ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ನೀವು ಬಿಟ್ಕಾಯಿನ್ ಆಗಿರ್ಬೋದು, ಇಥೀರಿಯಂ ಆಗಿರ್ಬೋದು, ಈ ರೀತಿ ನೂರಾರು ಕಾಯಿನ್ಸ್ ಇದೆ. ಸೊ ಯಾವ್ದಾದ್ರು ಒಂದು ಕಾಯಿನ್ ಅನ್ನ ನಿಮಗೆ ಯಾವ್ದಾರ ಕಾಯಿನ್ ನ ಮೇಲ್ಗಡೆ ಒಂದು ಸ್ವಲ್ಪ ಬಿಲೀಫ್ ಇದೆ, ಮುಂದಿನ ದಿನಗಳಲ್ಲಿ ಅದು ತುಂಬಾನೇ ಉತ್ತಮವಾದ ಗ್ರೋತ್ ಅನ್ನು ಕೊಡುತ್ತೆ ಅಂತ ಇರುತ್ತೆ. ಅದರಲ್ಲಿ ನೀವು ಸಣ್ಣ ಅಮೌಂಟ್ ಅನ್ನು ಇನ್ವೆಸ್ಟ್ ಮಾಡಿಬಿಟ್ಟು ಲೈಕ್ ಒಂದು 5 years 10 yearsಗೆ ಹೋಲ್ಡ್ ಮಾಡ್ಬೋದು, ರೈಟ್? ಸೊ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಬಟ್ ಇನ್ವೆಸ್ಟ್ಮೆಂಟ್ ನ ಅಥವಾ ಸ್ಪಾಟ್ ಅಂತ ಬಂದಾಗ ಈಗ ರಿಲಯನ್ಸ್ ಫ್ಯೂಚರ್ ಅಂತ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ರಿಲಯನ್ಸ್ ನ CEP ಆಪ್ಷನ್ ಗಳನ್ನ ನಾವು ನೋಡ್ತೀವಿ ಅಂಡ್ ರಿಲಯನ್ಸ್ ನ ಫ್ಯೂಚರ್ ಅನ್ನು ಕೂಡ ನಾವು ಟ್ರೇಡ್ ಮಾಡಬಹುದು. ರಿಲಯನ್ಸ್ ಅನ್ನ ಡೈರೆಕ್ಟ್ಲಿ ನಾನು ಬೈ ಮಾಡೋದು, ಕ್ಯಾಶ್ ಅಲ್ಲಿ ಬೈ ಮಾಡೋದು ಏನಿರುತ್ತಲ್ಲ ಅದು ಸ್ಪಾಟ್ ಟ್ರೇಡಿಂಗ್ ಆಗಿರುತ್ತೆ. ಇಫ್ ಇನ್ ಕೇಸ್ ನಾನೇನಾದ್ರೂ ರಿಲಯನ್ಸ್ ನ ಫ್ಯೂಚರ್ಸ್ ಅಥವಾ ಆಪ್ಷನ್ಸ್ ಅಂದ್ರೆ ರಿಲಯನ್ಸ್ F&O ನಾನು ಟ್ರೇಡ್ ಮಾಡ್ತಾ ಇದ್ದಾನೆ ಅಂತ ಇದ್ದಾಗ ಅದು ಡಿಫರೆಂಟ್ ಸೆಗ್ಮೆಂಟ್ ಆಗಿರುತ್ತೆ, ರೈಟ್? ಸೊ ಹಾಗಾಗಿ ಕ್ರಿಪ್ಟೋದಲ್ಲಿ ಕೂಡ ನೀವು ಇನ್ವೆಸ್ಟ್ಮೆಂಟ್ ನ ಮಾಡ್ತಾ ಇದ್ದೀರಾ, ಸ್ಪಾಟ್ ಅಲ್ಲಿ ನೀವು ಬೈನ ಮಾಡ್ತಾ ಇದ್ದೀರಾ, ಸೆಲ್ ನ ಮಾಡ್ತಾ ಇದ್ದೀರಾ ಅಂತ ಇದ್ದಾಗ ನಿಮಗೆ ಡೈರೆಕ್ಟ್ಲಿ 30% ಟ್ಯಾಕ್ಸಸ್ ಇಲ್ಲಿ ಅಪ್ಲಿಕೇಬಲ್ ಆಗುತ್ತೆ. ಡೈರೆಕ್ಟ್ಲಿ ನಿಮಗೆ ಆ ಪ್ರಾಫಿಟ್ ನ ಮೇಲೆ 30% ಟ್ಯಾಕ್ಸಸ್ ಹಾಗೆ 1% TDS ಈ ಎಲ್ಲ ಚಾರ್ಜಸ್ಗಳು ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಬಟ್ ನೀವು ಇನ್ವೆಸ್ಟ್ಮೆಂಟ್ ಪರ್ಪಸ್ಗೋಸ್ಕರ ಕ್ರಿಪ್ಟೋದಲ್ಲಿ ನೀವು ಜರ್ನಿನ ಶುರು ಮಾಡಿದಾಗ ಆಬ್ವಿಯಸ್ಲಿ ನೀವು ಒಂದು ಬಾರಿ ಇನ್ವೆಸ್ಟ್ ಮಾಡಿದ್ಮೇಲೆ ಅದರ ಒಂದು ಟೈಮ್ ಹೊರಿಜಾನ್ ಏನಿದೆಯಲ್ಲ ಕಮ್ಮಿ ಅಂದ್ರೆ ಒಂದು 2 to 5 years ನೀವು ಅದನ್ನ ಹೋಲ್ಡ್ ಮಾಡಬೇಕಾಗುತ್ತೆ. ಅಂಡ್ ಇನ್ವೆಸ್ಟ್ಮೆಂಟ್ ನ ಮಾಡುವಾಗ ಕ್ರಿಪ್ಟೋದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿ ನಾವು ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋದು ಬಾಕಿ ಸ್ಟಾಕ್ಸ್ ಗಳಿಗೆ ಕಂಪೇರ್ ಮಾಡಿದಾಗ ನಮಗೆ ಯಾವ ರೀತಿ ಫೈನಾನ್ಷಿಯಲ್ ರಿಪೋರ್ಟ್ ಇರುತ್ತೆ ಅಥವಾ ಆ ಒಂದು ಕಂಪನಿಯ ಒಂದು ವಿಚಾರಗಳು ನಮಗೆ ಕಾಣಲಿಕ್ಕೆ ಸಿಗುತ್ತೆ, ನ್ಯೂಸ್ ಆಗುತ್ತೆ, ಈ ರೀತಿಯಲ್ಲಿ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಡೈರೆಕ್ಟರ್ ಆಗಿರ್ಬೋದು, ಬೋರ್ಡ್ ಮೀಟಿಂಗ್ ಆಗಿರ್ಬೋದು, ಈ ರೀತಿಯಲ್ಲಿ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಬಟ್ ಕ್ರಿಪ್ಟೋದಲ್ಲಿ ಆ ರೀತಿ ನಿಮಗೆ ಏನು ಕೂಡ ಕಾಣಲಿಕ್ಕೆ ಸಿಗಲ್ಲ. ಆಬ್ವಿಯಸ್ಲಿ ಫಂಡಮೆಂಟಲ್ ಯೂಸ್ ಏನಿದೆಯಲ್ಲ ಅದು ಆಬ್ವಿಯಸ್ಲಿ ಇರುತ್ತೆ, ಬಟ್ ಟೆಕ್ನಾಲಜಿ ಲೆವೆಲ್ ಅಲ್ಲಿ ಅದು ಕಾಣಲಿಕ್ಕೆ ಸಿಗುತ್ತೆ. ಯಾವುದೇ ರೀತಿ ನಿಮಗೆ ಬಿಟ್ಕಾಯಿನ್ ಫೈನಾನ್ಷಿಯಲ್ ರಿಪೋರ್ಟ್ ಅಂತ ಏನು ಕೂಡ ನಿಮಗೆ ಕಾಣಲಿಕ್ಕೆ ಸಿಗಲ್ಲ. ಬಟ್ ಜಸ್ಟ್ ನೀವು ಆ ಒಂದು ಕಾಯಿನ್ ಮೇಲ್ಗಡೆ ಅಥವಾ ಆ ಒಂದು ಟೆಕ್ನಾಲಜಿಯ ಮೇಲ್ಗಡೆ ಬಿಲೀಫ್ ಮಾಡಿಬಿಟ್ಟು ನೀವು ಇನ್ವೆಸ್ಟ್ಮೆಂಟ್ ನ ಮಾಡೋದು. ಇದು ಡಿಫರೆನ್ಸ್ ಆಗಿರುತ್ತೆ ಸ್ಟಾಕ್ಸ್ ಹಾಗೆ ಕ್ರಿಪ್ಟೋದ ಬಗ್ಗೆ. ಓಕೆ, ಇದು ಸ್ಪಾಟ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡೋದು. ಅಂಡ್ ಸ್ಪಾಟ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಿದಾಗ ಅಥವಾ ಕ್ಯಾಶ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಿದಾಗ ನಿಮ್ಮ ಒಂದು ಥಾಟ್ ಏನಿರಬೇಕು ಅಂದ್ರೆ 2 to 5 years ಇದನ್ನು ನಾನು ಹೋಲ್ಡ್ ಮಾಡ್ತೇನೆ. ಸೊ ದಟ್ ನೀವು 5 yearsಗೆ ಹೋಲ್ಡ್ ಮಾಡಿದಾಗ ಪ್ರೈಸ್ ಇಫ್ ಇನ್ ಕೇಸ್ ನಿಮ್ಮ ಫೇವರ್ ಅಲ್ಲಿ ಹೋಯ್ತು ಅಂದ್ರೆ ಪ್ರೈಸ್ ಇಫ್ ಇನ್ ಕೇಸ್ ನಿಮ್ಮ ಡೈರೆಕ್ಷನ್ ಅಲ್ಲಿ ಮೂವ್ ಆಯಿತು ಅಂಡ್ ನಿಮಗೆ ಉತ್ತಮವಾದ ಪ್ರಾಫಿಟ್ ಆಯಿತು ಅಂತ ಇದ್ದಾಗ ಯಾವಾಗ ನೀವು ಎಕ್ಸಿಟ್ ಆಗ್ತೀರಾ ಆಗ ಟ್ಯಾಕ್ಸಸ್ ನೀವು ಪೇ ಮಾಡಬಹುದು. ಅಂಡ್ 5 years ನಂತರ ಕ್ರಿಪ್ಟೋ ಮೇಲ್ಗಡೆ ಯಾವ ರೀತಿಯ ಚೇಂಜಸ್ ಬರುತ್ತೆ ಅನ್ನೋದನ್ನ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ಗೌರ್ಮೆಂಟ್ ಯಾವ ರೀತಿಯ ಚೇಂಜಸ್ ನ ತರುತ್ತೆ ಅನ್ನೋದನ್ನ ಇನ್ನಷ್ಟು ನಾವು ಗಮನಿಸಬೇಕಾಗುತ್ತೆ. ಸೊ ದಟ್ ಆ ಟೈಮಲ್ಲಿ ನೀವು ಆ ಟ್ಯಾಕ್ಸಸ್ ಗಳನ್ನ ಪೇ ಮಾಡಬಹುದು. ಇದರ ಬಗ್ಗೆ ನೀವು CA ಜೊತೆ ಕೂಡ ಡಿಸ್ಕಸ್ ನ ಮಾಡಬಹುದು ಆಬ್ವಿಯಸ್ಲಿ. ಬಟ್ ಕ್ರಿಪ್ಟೋ ನೀವು ಡೈರೆಕ್ಟ್ಲಿ ಸ್ಪಾಟ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ನಿಮಗೆ ಅರೌಂಡ್ 30% ಟ್ಯಾಕ್ಸಸ್ ನಿಮಗೆ ಡೈರೆಕ್ಟ್ಲಿ ಅಪ್ಲೈ ಆಗುತ್ತೆ ಅಂಡ್ 1% TDS ಕೂಡ ಕಟ್ ಆಗುತ್ತೆ. ಈಗ ಇನ್ನೊಂದು ವಿಚಾರ ಇರೋದು ಫ್ಯೂಚರ್ಸ್. ಈಗ ರಿಲಯನ್ಸ್ ಅಲ್ಲಿ ನಾನು ಡೈರೆಕ್ಟ್ಲಿ ಸ್ಟಾಕ್ ಅನ್ನ ಬೈ ಮಾಡೋದ್ರ ಬದಲು ನಾನೇನ್ ಮಾಡ್ತೀನಿ, ರಿಲಯನ್ಸ್ ನ ಫ್ಯೂಚರ್ ಅನ್ನ ಬೈ ಮಾಡಿ ಅಥವಾ ಫ್ಯೂಚರ್ ನ ಸೆಲ್ ಮಾಡಿ ಕೂಡ ಟ್ರೇಡ್ ನ ಮಾಡಬಹುದು. ಬಟ್ ಅದಕ್ಕೊಂದು ಎಕ್ಸ್ಪೈರಿ ಡೇ ಅಂತ ಇರುತ್ತೆ, ರೈಟ್? ಸೊ ಹಾಗೆ ಕ್ರಿಪ್ಟೋದಲ್ಲಿ ಕೂಡ ನಾವು ಫ್ಯೂಚರ್ಸ್ ಅಲ್ಲಿ ಟ್ರೇಡ್ ನ ಮಾಡಬಹುದು. ಬಟ್ ಇದರ ಬೆನಿಫಿಟ್ ಏನು ಅಂದ್ರೆ ನಿಮಗೆ ಸ್ಪಾಟ್ ಅಲ್ಲಿ ಯಾವ ರೀತಿ 30% ಟ್ಯಾಕ್ಸಸ್ ಇರುತ್ತೆ ಆ ಟ್ಯಾಕ್ಸಸ್ ನಿಮಗೆ ಫ್ಯೂಚರ್ಸ್ ಅಲ್ಲಿ ಕಾಣಲಿಕ್ಕೆ ಸಿಗಲ್ಲ. ನಿಮ್ಮ ಇನ್ಕಮ್ ಸ್ಲ್ಯಾಬ್ ಏನಿರುತ್ತಲ್ವಾ ಅದರ ಬೇಸ್ಡ್ ಆಗಿ ನೀವು ಫ್ಯೂಚರ್ಸ್ ಅಲ್ಲಿ ಏನು ಪ್ರಾಫಿಟ್ ಆಗುತ್ತೆ ಅಥವಾ ಏನು ಲಾಸಸ್ ಆಗುತ್ತೆ ಅದರ ಬೇಸ್ಡ್ ಆಗಿ ನೀವು ಇನ್ಕಮ್ ಸ್ಲ್ಯಾಬ್ ನ ಬೇಸ್ಡ್ ಆಗಿ ನೀವು
ಟ್ಯಾಕ್ಸಸ್ನ ಪೇ ಮಾಡಬೇಕಾಗುತ್ತೆ. ಬಟ್ ಓನ್ಲಿ ಥಿಂಗ್ ಏನು ಅಂದರೆ ಇದರಲ್ಲಿ ಲೆವರೇಜ್ ಕಾಣಲಿಕ್ಕೆ ಸಿಗುತ್ತೆ ಆ್ಯಂಡ್ ಇದರಲ್ಲಿ ಆಬ್ವಿಯಸ್ಲಿ ಎಕ್ಸ್ಪೈರಿ ಅಂತ ಏನು ಕೂಡ ಇರೋದಿಲ್ಲ. ಫ್ಯೂಚರ್ಸಲ್ಲಿ ನೀವು ಟ್ರೇಡ್ನ ಮಾಡುವಾಗ ಯಾವುದೇ ರೀತಿ ಎಕ್ಸ್ಪೈರಿ ಅಂತ ಏನು ಕೂಡ ಇರೋದಿಲ್ಲ. ನಿಮಗೆ ಒಂದು ಚಾರ್ಜಸ್ ಅಂತ ಇರುತ್ತೆ, ಅಂದರೆ ನೀವು ಹೋಲ್ಡ್ ಮಾಡಿದಾಗ ಫಾರ್ ಎನ್ ಎಕ್ಸಾಂಪಲ್ ನೀವು ಒಂದು ವಾರಕ್ಕೆ 2 ವಾರಕ್ಕೆ ಹೋಲ್ಡ್ ಮಾಡ್ತೀರಾ ಅಂತ ಅನ್ಕೊಳ್ಳಿ, ಆಗ ಪ್ಲಾಟ್ಫಾರ್ಮ್ ಒಂದು ಸ್ವಾಪ್ ಚಾರ್ಜಸ್ ಅಂತ ಕ್ರಿಯೇಟ್ ಮಾಡುತ್ತೆ ಅಥವಾ ಸ್ವಾಪ್ ಚಾರ್ಜಸ್ ಅಂತ ನಿಮಗೆ ಅಪ್ಲೈ ಮಾಡುತ್ತೆ. ಸೊ ಆ ಒಂದು ಸ್ವಾಪ್ ಚಾರ್ಜಸ್ ನಿಮಗೆ ಇದರಲ್ಲಿ ಕಾಣಲಿಕ್ಕೆ ಸಿಗುತ್ತೆ, ಬಟ್ ಎಕ್ಸ್ಪೈರಿ ಡೇ ಅಂತ ಏನು ಕೂಡ ಇರೋದಿಲ್ಲ. ಹಾಗೆ ಆಪ್ಷನ್ಸ್ ಅಲ್ಲಿ ಕೂಡ ನೀವು ಟ್ರೇಡ್ನ ಮಾಡಬಹುದು. ಆಪ್ಷನ್ಸ್ ಅಲ್ಲಿ ಆಬ್ವಿಯಸ್ಲಿ ನಿಮಗೆ ಎಕ್ಸ್ಪೈರಿ ಡೇ ಕಾಣಲಿಕ್ಕೆ ಸಿಗುತ್ತೆ. ಇಫ್ ಇನ್ ಕೇಸ್ ನೀವೇನಾದರೂ ಕ್ರಿಪ್ಟೋ ಆಪ್ಷನ್ಸ್ ಅಲ್ಲಿ ಇಂಟ್ರೆಸ್ಟೆಡ್ ಆಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಕ್ರಿಪ್ಟೋ ಆಪ್ಷನ್ಸ್ ಅಂತ ಕಮೆಂಟ್ ಮಾಡಿ, ಅದರ ಬಗ್ಗೆ ನಾನು ವಿಡಿಯೋನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ನಾನು ಪರ್ಸನಲಿ ಕ್ರಿಪ್ಟೋ ಆಪ್ಷನ್ ಅಷ್ಟು ಟ್ರೇಡ್ ಮಾಡಲ್ಲ, ಬಿಕಾಸ್ ಚಾರ್ಜಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗೆ ಕೆಲವೊಂದು ಬಾರಿ ಪ್ರೀಮಿಯಂ ತುಂಬಾನೇ ಸ್ಪೈಕ್ ಆಗೋ ಸಾಧ್ಯತೆಗಳೆಲ್ಲ ಇರುತ್ತೆ. ಈ ಎಲ್ಲ ರೀಸನ್ಸ್ಗೋಸ್ಕರ ನಾನು ಆಪ್ಷನ್ಸ್ನ ಅಷ್ಟು ಕ್ರಿಪ್ಟೋದಲ್ಲಿ ಟ್ರೇಡ್ ಮಾಡಲ್ಲ. ಬಟ್ ಇಫ್ ಇನ್ ಕೇಸ್ ನಿಮಗೆ ಲರ್ನ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗಿ ಅದರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ಹಾಗಾಗಿ ಸ್ಪಾಟ್, ಫ್ಯೂಚರ್ ಹಾಗೆ ಆಪ್ಷನ್ಸ್ ಯಾವ ರೀತಿ ನೀವು ಸ್ಟಾಕ್ಸಲ್ಲಿ ಟ್ರೇಡ್ ಮಾಡ್ತೀರಾ ಅದೇ ರೀತಿ ನೀವು ಕ್ರಿಪ್ಟೋದಲ್ಲಿ ಕೂಡ ಟ್ರೇಡ್ನ ಮಾಡ್ಬೋದು. ಈಗ ಸ್ಟಾಕ್ಸ್ ಆ್ಯಂಡ್ ಕ್ರಿಪ್ಟೋ ಆಲ್ಮೋಸ್ಟ್ ನಿಮಗೆ ಟ್ರೇಡಬಲ್ ಥಿಂಗ್ಸ್ ಏನಿದೆಯಲ್ಲ ಆಲ್ಮೋಸ್ಟ್ ಸೇಮ್ ಆಗಿದೆ. ಬಟ್ ಇಲ್ಲಿ ಟೆಕ್ನಾಲಜಿ ಬೇಸ್ಡ್ ಆಗಿ ನಾವು ಕ್ರಿಪ್ಟೋನ ಚೂಸ್ ಮಾಡ್ತೀವಿ, ಸ್ಟಾಕನ್ನು ನಾವು ಆ ಕಂಪನಿಯ ಫಂಡಮೆಂಟಲ್ ಬೇಸ್ಡ್ ಆಗಿ ನಾವು ಚೂಸ್ ಮಾಡ್ತೀವಿ. ಇಷ್ಟೇ ಡಿಫ್ರೆನ್ಸ್ ಇರೋದು. ಆ್ಯಂಡ್ ಬಾಕಿ ಟ್ಯಾಕ್ಸಸ್, ಸ್ಪಾಟಲ್ಲಿ ಸ್ವಲ್ಪ ಟ್ಯಾಕ್ಸಸ್ ಜಾಸ್ತಿ ಇರುತ್ತೆ ಆ್ಯಂಡ್ ಫ್ಯೂಚರ್ಸಲ್ಲಿ ಟ್ರೇಡ್ ಮಾಡಿದಾಗ ನಿಮಗೆ ಅಷ್ಟು ಟ್ಯಾಕ್ಸಸ್ ಏನು ಕೂಡ ಇರೋದಿಲ್ಲ. ಸೊ ಇದು ಡಿಫ್ರೆನ್ಸಸ್ ಆಗಿರುತ್ತೆ. ಈಗ ಇಷ್ಟೆಲ್ಲ ಆದಮೇಲೆ ಈಗ ನಮಗೊಂದು ಮೇಜರ್ ಪ್ರಾಬ್ಲಮ್ ಏನು ಕಾಣಲಿಕ್ಕೆ ಸಿಗುತ್ತೆ ಕ್ರಿಪ್ಟೋ. ಇಷ್ಟೆಲ್ಲವೂ ಕೂಡ ಅಪರ್ಚುನಿಟಿ ಆಯಿತು. ಬಟ್ ಕ್ರಿಪ್ಟೋದಲ್ಲಿ ಮೇಜರ್ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಕ್ರಿಪ್ಟೋದಲ್ಲಿ ಈಗ ಹೊಸ ಪ್ಲಾಟ್ಫಾರ್ಮ್ಗಳು ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಆ್ಯಂಡ್ ತುಂಬ ಜನ ಕ್ರಿಪ್ಟೋ ಹೆಸರಲ್ಲಿ ಅನ್ಯೂಶುವಲ್ ರಿಟರ್ನ್ಗಳನ್ನು ನಿಮಗೆ ಶೋ ಮಾಡ್ತಾರೆ. ಈಗ ಫಾರ್ ಎನ್ ಎಕ್ಸಾಂಪಲ್ ಯಾವ ರೀತಿ ಅಂದರೆ 10,000 ಇವತ್ತು ಹಾಕಿ ಇನ್ನೊಂದು 2 ಗಂಟೆಯಲ್ಲಿ ನಿಮಗೆ 15,000 ಸಿಗುತ್ತೆ. ಈ ರೀತಿ ಫೇಕ್ ಇನ್ಫಾರ್ಮೇಷನ್ಗಳನ್ನು ತುಂಬ ಜನ ನಿಮಗೆ ನೀಡೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದರಿಂದ ತುಂಬಾ ನೀವು ಸೇಫ್ ಆಗಿರಬೇಕಾಗುತ್ತೆ. ಯಾವುದೇ ರೀತಿ ಆ ರೀತಿಯ ಅನ್ಯೂಶುವಲ್ ರಿಟರ್ನ್ಗಳ ಬಗ್ಗೆ ನೀವು ಯೋಚನೆ ಮಾಡಲಿಕ್ಕೆ ಹೋಗಬಾರ್ದು. ಏನೇ ಕ್ರಿಪ್ಟೋ ರಿಲೇಟೆಡ್ ಟ್ರಾನ್ಸಾಕ್ಷನ್ಗಳು ನೀವು ಮಾಡ್ತೀರಾ ಅಥವಾ ಕ್ರಿಪ್ಟೋ ರಿಲೇಟೆಡ್ ಅಪರ್ಚುನಿಟಿಗಳನ್ನ ನೀವು ಯೂಸ್ ಮಾಡ್ತೀರಾ ಅಂತ ಇದ್ದಾಗ ಅದನ್ನು ಖುದ್ದಾಗಿ ನಿಮ್ಮ ಒಂದು ಪ್ಲಾಟ್ಫಾರ್ಮ್ ಅಲ್ಲೇ ನೀವು ಮಾಡೋದು ಬೆಟರ್ ಆಗಿರುತ್ತೆ. ಸೊ ದಟ್ ಇಫ್ ಇನ್ ಕೇಸ್ ಮುಂದಿನ ದಿನಗಳಲ್ಲಿ ಟ್ಯಾಕ್ಸೇಷನ್ ಥಿಂಗ್ಸ್ ಏನಾದರೂ ಬಂದಾಗ ಅಟ್ಲೀಸ್ಟ್ ನೀವು ಅದನ್ನು ಶೋ ಮಾಡ್ಬೋದು ಗೌರ್ಮೆಂಟ್ಗೆ ಆ್ಯಂಡ್ ಅದರ ಬೇಸ್ಡ್ ಆಗಿ ನೀವು ಟ್ಯಾಕ್ಸಸ್ಗಳನ್ನು ಪೇ ಮಾಡ್ಬೋದು. ಅಟ್ಲೀಸ್ಟ್ ನೀವು ಸೇಫ್ ಆಗಿರ್ಬೋದು. ಅದರ್ವೈಸ್ ನೀವು ಬೇರೆಯವರಿಗೆ ನಿಮ್ಮ ಅಕೌಂಟ್ ಹ್ಯಾಂಡ್ಲಿಂಗ್ ಕೊಡ್ತೀರಾ ಅಥವಾ ಬೇರೆಯವರ ಥ್ರೂ ಕ್ರಿಪ್ಟೋದಲ್ಲಿ ನೀವು ಒಂದು ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ, ಈ ರೀತಿ ಏನಾದರೂ ಮಾಡ್ತಾ ಇದ್ದಾಗ ಅಲ್ಲಿ ನಿಮಗೆ ಗೊತ್ತಾಗಲ್ಲ ಆ ಟ್ರಾನ್ಸಾಕ್ಷನ್ ಎಲ್ಲಿಗೆ ಹೋಗ್ತಾ ಇದೆ, ಆ ಟ್ರಾನ್ಸಾಕ್ಷನ್ ಯಾವ ರೀತಿ ಯೂಸ್ ಆಗ್ತದೆ ಅಂತ. ಆನಂತರ ನೀವು ಗೌರ್ಮೆಂಟ್ ಏನಾದರೂ ಅವರನ್ನು ಟ್ರ್ಯಾಕ್ ಮಾಡಲಿಕ್ಕೆ ಶುರು ಆದಾಗ ಅಲ್ಲಿ ನಿಮ್ಮ ಟ್ರಾನ್ಸಾಕ್ಷನ್ ಏನಾದರೂ ಕಾಣಲಿಕ್ಕೆ ಸಿಕ್ಕಾಗ ಅಲ್ಲಿ ನಿಮಗೆ ಪ್ರಾಬ್ಲಮ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಇದರ ನೆಕ್ಸ್ಟ್ ಪ್ರಾಬ್ಲಮ್ ನಮಗೆ ಕಾಣಲಿಕ್ಕೆ ಸಿಗೋದು P2P ಅಲ್ಲಿ ಕೂಡ ತುಂಬಾನೇ ಒಂದು ರೀತಿಯ ಪ್ರಾಬ್ಲಮ್ಸ್ ತುಂಬ ಜನರಿಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಬ್ಯಾಂಕ್ ಫ್ರೀಸ್ ಆಗೋದಾಗಿರ್ಬೋದು, ಈ ರೀತಿ ಇಶ್ಯೂಸ್ಗಳು ಕಾಣಲಿಕ್ಕೆ ಸಿಗುತ್ತೆ. ಸೊ ಹಾಗಾಗಿ ಪ್ರಾಪರ್ ಮರ್ಚೆಂಟ್ ಅನ್ನು ಯೂಸ್ ಮಾಡಿಬಿಟ್ಟು ನೀವು P2P ಟ್ರಾನ್ಸಾಕ್ಷನ್ ಮಾಡೋದೇನಿದೆಯಲ್ಲ ಅದು ತುಂಬಾನೇ ಬೆಟರ್ ಆಗಿರುತ್ತೆ. ಆಲ್ರೆಡಿ ಕ್ರಿಪ್ಟೋದಲ್ಲಿ ಯಾವ ರೀತಿ ನೀವು ಟ್ರಾನ್ಸಾಕ್ಷನ್ ಮಾಡಬಹುದು ಅನ್ನೋದ್ರ ಬಗ್ಗೆ ವಿಡಿಯೋ ನಾನು ಮಾಡಿದ್ದೇನೆ, ಇದೇ ಚಾನಲ್ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಬಟ್ ಅದು 4x ಯಾವ ರೀತಿ ನೀವು ಟ್ರಾನ್ಸಾಕ್ಷನ್ ಮಾಡಬಹುದು ಅಂತ ಅದರ ಫಸ್ಟ್ ಹಾಫ್ ಅಲ್ಲಿ ನಿಮಗೆ ಯಾವ ರೀತಿ ಕ್ರಿಪ್ಟೋ ಮೂಲಕ ನಾವು P2P ಬೇಸ್ಡ್ ಆಗಿ ಸೇಫ್ ಆಗಿ ಟ್ರಾನ್ಸಾಕ್ಷನ್ ಮಾಡಬಹುದು ಅನ್ನೋದು ಕೂಡ ವಿಡಿಯೋ ಇದೆ, ಅದನ್ನು ಕೂಡ ನೀವು ಆ ನಂತರ ಗಮನಿಸಬಹುದು. ಸೊ ಹಾಗಾಗಿ ಈ 2 ಮೇಜರ್ ಪ್ರಾಬ್ಲಮ್ಸ್ ಇದೆ. ಒಂದು ಯಾವ ರೀತಿ ನೀವು ಟ್ರಾನ್ಸಾಕ್ಷನ್ ಮಾಡ್ತೀರಾ ಅಂಡ್ P2P ಬೇಸ್ಡ್ ಆಗಿ ನೀವು ಟ್ರಾನ್ಸಾಕ್ಷನ್ ಮಾಡುವಾಗ ನೀವು ಯಾವಾಗಲೂ ಕೂಡ ಟ್ರಸ್ಟೆಡ್ ಮರ್ಚೆಂಟ್ ಜೊತೆಗೆ ಟ್ರಾನ್ಸಾಕ್ಷನ್ ಮಾಡಬೇಕಾಗುತ್ತೆ. ಈಗ ಈ ರೀತಿಯ ಟ್ರಾನ್ಸಾಕ್ಷನ್ಗಳನ್ನು ಮಾಡಲಿಕ್ಕೆ ನಾನು 2 ಪ್ಲಾಟ್ಫಾರ್ಮ್ ಅನ್ನು ಆಕ್ಚುಲಿ ಯೂಸ್ ಮಾಡ್ತೇನೆ. ಒಂದು ಬಿಂಗೆಕ್ಸ್ ಅನ್ನು ಯೂಸ್ ಮಾಡ್ತೇನೆ. ಬಿಂಗೆಕ್ಸ್ ಅಲ್ಲಿ ಯೂಶುವಲಿ ನಾವು ಇನ್ವೆಸ್ಟ್ಮೆಂಟ್ ಬೇಸ್ಡ್ ಆಗಿರೋ ಒಂದು ಪೊಸಿಷನ್ಗಳನ್ನು ಕ್ರಿಯೇಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ, ಅಥವಾ ಕೆಲವೊಂದು ಬಾರಿ ತುಂಬಾನೇ ದೊಡ್ಡ ಒಂದು ಪೊಟೆನ್ಷಿಯಲ್ ಇರೋ ಮೊಮೆಂಟಮ್ ಫ್ಯೂಚರ್ಸ್ ಅಲ್ಲಿ ನಮಗೆ ಕಾಣಲಿಕ್ಕೆ ಸಿಕ್ಕಾಗ ಅದನ್ನು ನಾನು ಬಿಂಗೆಕ್ಸ್ ಅಲ್ಲಿ ತಗೊಳ್ತೇನೆ. ಹಾಗೆ ಬಾಕಿ ಒಂದು 2-3 ದಿನಕ್ಕೆ ಹೋಲ್ಡ್ ಮಾಡೋ ಒಂದು ಟ್ರೇಡ್ಸ್ ಇರುತ್ತೆ ಅಥವಾ ಒಂದು ಸ್ವಿಂಗ್ ಪೊಸಿಷನ್ಗಳನ್ನು ನಾನು ತಗೊಳ್ಬೇಕು, ಲೈಕ್ 1 ವಾರ 2 ವಾರ ತಗೊಳ್ಬೇಕು ಅಂತ ಇದ್ದಾಗ ಆಗ ನಾನು ಮಾಡ್ತೇನೆ CoinW ಅಲ್ಲಿ ಟ್ರೇಡ್ನ ಮಾಡ್ತೇನೆ. ಸೊ ಎರಡನ್ನು ಕೂಡ ಏನಕ್ಕೆ ನಾನು ಯೂಸ್ ಮಾಡ್ತಾ ಇದ್ದೇನೆ ಅಂದರೆ ಎರಡು ಕೂಡ ಮಿಕ್ಸ್ ಆಗಬಾರ್ದು. ಈಗ ಬಿಂಗೆಕ್ಸ್ ಅಲ್ಲಿ ನಾನು ಡೈರೆಕ್ಟ್ಲಿ ಸ್ಪಾಟ್ ಅಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ದಟ್ ನಾನು ಅದನ್ನು ಮತ್ತೆ ಟ್ರ್ಯಾಕ್ ಮಾಡಬೇಕು ಅಂತ ಏನು ಕೂಡ ಇರಲ್ಲ. ಜಸ್ಟ್ ಅಲ್ಲಿ ನಾನು ಬೈ ಮಾಡಿಬಿಟ್ಟು ಒಂದು ಬಾರಿ ಬೈ ಮಾಡಿಬಿಟ್ಟು ಆನಂತರ ನಾನು ಅದನ್ನು ಬಿಟ್ಬಿಡ್ಬೋದು. ಸೊ ದಟ್ ಯಾವಾಗ ಮಾರ್ಕೆಟ್ ಮೊಮೆಂಟಮ್ ಕೊಡುತ್ತೆ ಆಗ ಗ್ರೋ ಆಗುತ್ತೆ, ಯಾವಾಗ ಮಾರ್ಕೆಟ್ ಕೆಳಗಡೆ ಬರುತ್ತೆ ಆಗೋದು ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಜಾಸ್ತಿ ಏನು ಕೂಡ ಟೆನ್ಷನ್ ಮಾಡಲಿಕ್ಕಿಲ್ಲ. ಬಾಕಿ CoinW ಅಲ್ಲಿ ನಾನು ಫ್ಯೂಚರ್ಸ್ ಟ್ರೇಡಿಂಗ್ನ ಜಾಸ್ತಿ ಮಾಡ್ತೇನೆ. ಸೊ ದಟ್ ಏನಾಗುತ್ತೆ, ಫ್ಯೂಚರ್ಸ್ ಟ್ರೇಡಿಂಗ್ ಅಲ್ಲಿ ಇದರಲ್ಲಿ ನಿಮಗೆ ಚಾರ್ಜಸ್ ತುಂಬಾ ಕಮ್ಮಿ ಇರುತ್ತೆ ಕಂಪೇರೇಟಿವ್ಲಿ CoinW ಅಲ್ಲಿ. ಆ್ಯಂಡ್ ನಿಮಗೆ ಪ್ಲಾಟ್ಫಾರ್ಮ್ ಕೂಡ ತುಂಬಾನೇ ಚೆನ್ನಾಗಿದೆ. ಇಫ್ ಇನ್ ಕೇಸ್ ನೀವು ಇದರಲ್ಲಿ ನೋಡೋದಾದ್ರೆ ಫ್ಯೂಚರ್ಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ಲಿ ಈ ರೀತಿ ಚಾರ್ಟ್ ಓಪನ್ ಆಗುತ್ತೆ. ಡೈರೆಕ್ಟ್ಲಿ ಓಪನ್, ಲಾಂಗ್, ಕ್ಲೋಸ್ ಇದೆಲ್ಲವೂ ಕೂಡ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಇಲ್ಲಿ ಪ್ರೈಸ್ ಅನ್ನು ಹಾಕ್ಬೋದು, ಎಷ್ಟು ಕ್ವಾಂಟಿಟಿನ ತಗೊಳ್ಬೇಕು ಎಲ್ಲವೂ ಕೂಡ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ, ಎಷ್ಟು ಲೆವರೇಜ್ ನಿಮಗೆ ಇದೆ ಆ್ಯಂಡ್ ನೀವು ಎಂಟ್ರಿ ಪಡೆಯುವಾಗ ಸ್ಟಾಪ್ ಲಾಸ್ ಕೂಡ ಇಡ್ಬೋದು. ಈ ರೀತಿ ತುಂಬ ಆಪ್ಷನ್ಗಳು ನಿಮಗೆ CoinW ಅಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಹಾಗಾಗಿ ಈ 2 ಪ್ಲಾಟ್ಫಾರ್ಮ್ ಅನ್ನು ಯೂಸ್ ಮಾಡಬಹುದು. ಆಬ್ವಿಯಸ್ಲಿ 2 ಪ್ಲಾಟ್ಫಾರ್ಮ್ ಅಲ್ಲಿ ಕೂಡ ನೀವು P2P ಟ್ರೇಡಿಂಗ್ ಅನ್ನು ತುಂಬಾನೇ ಸೇಫ್ ಆಗಿ ಮಾಡಬಹುದು. ಇಲ್ಲಿ ನಿಮಗೆ ಕ್ವಿಕ್ ಬೈ ಆಪ್ಷನ್ ಇರಬಹುದು, P2P ಟ್ರೇಡಿಂಗ್ ಆಪ್ಷನ್ ಇದೆ. ಹಾಗೆ ಬಿಂಗೆಕ್ಸ್ ಅಲ್ಲಿ ಕೂಡ ನಿಮಗೆ P2P ಟ್ರೇಡಿಂಗ್ ಆಪ್ಷನ್ ಇದೆ. ನೋಡಿ P2P ಟ್ರೇಡಿಂಗ್ ಆಪ್ಷನ್ ಇದೆ. ಸೊ ಎರಡರಲ್ಲೂ ಕೂಡ ನಿಮಗೆ P2P ಟ್ರೇಡಿಂಗ್ ಆಪ್ಷನ್ ಇದೆ, ಬೈ ಸೆಲ್ ಮಾಡೋದಕ್ಕೆ ನಿಮಗೆ ಆಪ್ಷನ್ ಇದೆ. ಬಟ್ ಮೊದಲೇ ತಿಳಿಸಿದಾಗೆ ವೆರಿಫೈಡ್ ಮರ್ಚೆಂಟ್ ಗಳನ್ನು ನೋಡಿಬಿಟ್ಟು ನೀವು ಪ್ಲಾನ್ ನ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಈ ವಿಡಿಯೋದಲ್ಲಿ ನಿಮ್ಗೆ ಏನ್ ಕ್ಲಿಯರ್ ಆಯಿತು, ಸ್ಟಾಕ್ ಮಾರ್ಕೆಟ್ ಹಾಗೆ ಕ್ರಿಪ್ಟೋ ಮಾರ್ಕೆಟ್ ಏನು ಕೂಡ ದೊಡ್ಡ
ಮಟ್ಟದ ಡಿಫರೆನ್ಸ್ ಏನು ಕೂಡ ಇಲ್ಲ. ನಿಮಗೆ ಚಾರ್ಟ್ ಟ್ರೇಡಿಂಗ್ ಸ್ಕಿಲ್ಸ್ ಇದ್ರೆ ಆಬ್ವಿಯಸ್ಲಿ ನೀವು ಫ್ಯೂಚರ್ಸ್ ಟ್ರೇಡಿಂಗ್ ನ ಮಾಡ್ಬೋದು. ನಿಮ್ಗೆ ಯಾವುದೇ ರೀತಿ 30% ಟ್ಯಾಕ್ಸಸ್ ಪೇ ಮಾಡ್ಲಿಕ್ಕಿಲ್ಲ ಅಂತ ಇದ್ದಾಗ ಡೈರೆಕ್ಟ್ಲಿ ನೀವು ಫ್ಯೂಚರ್ಸ್ ಅಲ್ಲಿ ಟ್ರೇಡ್ ನ ಮಾಡಿ. ಇಫ್ ಇನ್ ಕೇಸ್ ಏನಾದರೂ ನಿಮಗೆ ಇನ್ವೆಸ್ಟ್ಮೆಂಟ್ ಪರ್ಪಸ್ ಬೇಕು, ಲೈಕ್ ನನಗೆ ಇದು ಪ್ರತಿದಿನ ಚಾರ್ಟ್ ಅನ್ನು ನೋಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಇದ್ದಾಗ ನೀವೇನ್ ಮಾಡ್ಬೋದು, ಇನ್ವೆಸ್ಟ್ ಮಾಡ್ಬೋದು. ಲೈಕ್ ಒಂದು 4 to 5 years ಹೋಲ್ಡ್ ಮಾಡ್ಬೋದು. ಅಂಡ್ ಆ ನಂತರ ನೀವು ಮಾರ್ಕೆಟ್ ಮೊಮೆಂಟಮ್ ಆಗಿದ್ರೆ, ಲೈಕ್ ಆಬ್ವಿಯಸ್ಲಿ 4 to 5 years ಅಲ್ಲಿ ಕ್ರಿಪ್ಟೋ ಮಾರ್ಕೆಟ್ ಈಗ ಏನು ಮೊಮೆಂಟಮ್ ಆಗ್ತಾ ಇದೆ ಅದರ ಬೇಸ್ಡ್ ಆಗಿ ನಾವು ನೋಡೋದಾದ್ರೆ ಮುಂದಿನ ದಿನಗಳಲ್ಲಿ ಅನಾಲಿಸ್ಟ್ಗಳು ಹೇಳೋ ರೀತಿ, ಅಂದರೆ ಯಾರೆಲ್ಲ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅನಾಲಿಸಿಸ್ನ ಮಾಡ್ತಾರೆ ಅವರ ಪ್ರಕಾರ ಕ್ರಿಪ್ಟೋ ಅಥವಾ ಬಿಟ್ಕಾಯಿನ್ ಏನಿದೆಯಲ್ಲ ಇನ್ನಷ್ಟು ಒಂದು ದೊಡ್ಡ ಮಟ್ಟದ ಮೊಮೆಂಟಮ್ನ ಕೊಡೋ ಸಾಧ್ಯತೆ ಇರುತ್ತೆ. $1 million ಕೂಡ ರೀಚ್ ಆಗುತ್ತೆ ಅಂತ ಹೇಳ್ತಾರೆ. ಈಥೀರಿಯಂ ನಿಯರ್ ಅಬೌಟ್ 100K ರೀಚ್ ಆಗುತ್ತೆ ಅಂತ ಹೇಳ್ತಾರೆ. ಮೇ ಬಿ 5 years ಟೈಮ್ ಫ್ರೇಮಲ್ಲಿ ಇದು ಆಗ್ಬೋದು. ಜಸ್ಟ್ ನಾವು ಒಂದು ರಿಸ್ಕ್ ಅನ್ನು ತಗೊಂಡು ಆ ಒಂದು ಮೊಮೆಂಟಮಲ್ಲಿ ಯಾವ ರೀತಿ ಕ್ರಿಪ್ಟೋ ಮಾರ್ಕೆಟ್ ಗ್ರೋ ಆಗ್ತದೆ ಆ ಒಂದು ಮೊಮೆಂಟಮಲ್ಲಿ ನಾವು ಇದ್ದಾಗ ಅದರಲ್ಲಿ ನಾವು ಕೂಡ ಗ್ರೋ ಆಗೋ ಸಾಧ್ಯತೆ ಇರುತ್ತೆ. ಬೈ ಚಾನ್ಸ್ ಏನಾದರೂ ಏನು ಕೂಡ ಆಗಿಲ್ಲ, ಮೊಮೆಂಟಮ್ ಆಗಿಲ್ಲ ಅಂತ ಇದ್ದಾಗ ಅಲ್ಲಿ ನಾವು ಸಣ್ಣ ಇನ್ವೆಸ್ಟ್ಮೆಂಟ್ನ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವಾಗಲೂ ಕೂಡ ನಿಮ್ಮ ಹತ್ರ ಒಂದು 1 ಲಕ್ಷ ಕ್ಯಾಪಿಟಲ್ ಇದೆ, $1,00,000 ಇರೋದೇ $1,00,000 ನಿಮ್ಮ ಹತ್ರ ಬ್ಯಾಂಕ್ ಅಕೌಂಟಲ್ಲಿ ಅಂತಿದ್ದಾಗ ಆ 1 ಲಕ್ಷನ ತಗೊಂಡು ಹೋಗಿ ಕ್ರಿಪ್ಟೋದಲ್ಲಿ ಹಾಕೋದೇನಿದೆಯಲ್ಲ ಅದು ರಾಂಗ್ ಆಗುತ್ತೆ. ಜಸ್ಟ್ ನೀವು 10,000 ಇನ್ವೆಸ್ಟ್ ಮಾಡೋದು, ಯಾವ ಹಣನ ನೀವು ಒಂದು 4-5 ವರ್ಷದಲ್ಲಿ ಸಂಪಾದಿಸ್ತೀರಾ ಅಂತ ಇರ್ತೀರಾ, ಸೊ ಆ ಹಣನ ಇನ್ವೆಸ್ಟ್ ಮಾಡೋದು ಬೆಟರ್ ಆಗಿರುತ್ತೆ. ಸೊ ದಟ್ ಮಾರ್ಕೆಟ್ ಏನೇ ಫ್ಲಕ್ಚುಯೇಷನ್ ಆದರೂ ಕೂಡ ನಿಮ್ಗೆ ಏನು ಕೂಡ ಭಯ ಆಗಲ್ಲ. ಇನ್ವೆಸ್ಟ್ಮೆಂಟ್ ಬಗ್ಗೆ ತುಂಬಾ ಜನ ಮಾಡೋ ಮಿಸ್ಟೇಕ್ ಇದು. ಸೊ ಎಲ್ಲ ಹಣನ ಇನ್ವೆಸ್ಟ್ಮೆಂಟ್ಗೆ ಹಾಕ್ತಾರೆ, ಆನಂತರ ಅದು ಗ್ರೋ ಆಗಲಿಲ್ಲ ಅಥವಾ ಅದು ರಿವರ್ಸಲ್ ಬರ್ತದೆ, ಇದೆಲ್ಲವನ್ನು ಕೂಡ ಹೇಳ್ತಾ ಇರ್ತಾರೆ. ನಿಮ್ಗೆ ಗೊತ್ತಿರ್ಬೋದು, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕೂಡ ನಾವು ಅದನ್ನು ಕೇಳಿರ್ತೀವಿ, ರೈಟ್? ಸೊ ಹಾಗಾಗಿ ಕ್ರಿಪ್ಟೋ ಮಾರ್ಕೆಟ್ ಹಾಗೆ ಸ್ಟಾಕ್ ಮಾರ್ಕೆಟ್ ಆಲ್ಮೋಸ್ಟ್ ನಿಮಗೆ ಸೇಮ್ ಆಗಿರುತ್ತೆ. ಚಾರ್ಟ್ ಟ್ರೇಡಿಂಗ್ ಎಲ್ಲವೂ ಕೂಡ ಸೇಮ್ ಆಗಿರುತ್ತೆ. ಬಾಕಿ ಸ್ಟಾಕ್ ಮಾರ್ಕೆಟ್ ರೀತಿ ನಮಗೆ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಅಪರ್ಚುನಿಟಿ ಇರುತ್ತೆ, ಫ್ಯೂಚರ್ಸ್ ಟ್ರೇಡಿಂಗ್ ಅಪರ್ಚುನಿಟಿ ಇರುತ್ತೆ, ಹಾಗೆ ಆಪ್ಷನ್ ಟ್ರೇಡಿಂಗ್ ಅಪರ್ಚುನಿಟಿ ಇರುತ್ತೆ, ಅದೆಲ್ಲವೂ ಕೂಡ ಕ್ರಿಪ್ಟೋ ಮಾರ್ಕೆಟ್ ಅಲ್ಲಿ ಕೂಡ ಕಾಣಲಿಕ್ಕೆ ಸಿಗುತ್ತೆ. ಓನ್ಲಿ ಥಿಂಗ್ ಈಸ್ ಸ್ಟಾಕ್ ಮಾರ್ಕೆಟ್ ಇದ್ದು ಪ್ಲಾಟ್ಫಾರ್ಮ್ಸ್ ಏನಿದೆಯಲ್ಲ ಆಲ್ಮೋಸ್ಟ್ ಎಲ್ಲವೂ ಕೂಡ ಸೆಬಿ ರಿಜಿಸ್ಟರ್ಡ್ ಆಗಿರುತ್ತೆ, ಪ್ರಾಪರ್ ಒಂದು ಗೈಡ್ ಲೈನ್ಸ್ ನ ಅಂಡರ್ ಅಲ್ಲೇ ವರ್ಕ್ ಆಗ್ತಾ ಇರುತ್ತೆ. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಏನಿದೆಯಲ್ಲ ಗ್ರೋತ್ ಆಗಿರೋ ಒಂದು ಮಾರ್ಕೆಟ್, ಯಾಕೆಂದ್ರೆ ಅದು ತುಂಬಾ ವರ್ಷಗಳಿಂದ ನಡೀತಾ ಇದೆ. ಸೊ ಅದರ ಬಗ್ಗೆ ವರ್ಕ್ ನಡೆದಿದೆ. ಸೊ ಹಾಗಾಗಿ ಅದರ ಬಗ್ಗೆ ಪ್ರಾಪರ್ ಆಗಿರೋ ಒಂದು ಗೈಡ್ ಲೈನ್ಸ್ ಎಲ್ಲವೂ ಕೂಡ ಕ್ರಿಯೇಟ್ ಆಗಿದೆ. ಬಟ್ ಕ್ರಿಪ್ಟೋ ಮಾರ್ಕೆಟ್ ಅಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇದೆ, ಟ್ರಸ್ಟೆಡ್ ಪ್ಲಾಟ್ಫಾರ್ಮ್ ಗಳನ್ನು ಯೂಸ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇಂಡಿಯಾದಲ್ಲಿ ಒಂದು 4-5 ಟ್ರಸ್ಟೆಡ್ ಪ್ಲಾಟ್ಫಾರ್ಮ್ ಇದೆ. ಬಾಕಿ ತುಂಬಾ ಪ್ಲಾಟ್ಫಾರ್ಮ್ಸ್ಗಳು ನಿಮ್ಗೆ ಏನಾಗುತ್ತೆ, ಅನ್ಯೂಶುವಲ್ ರಿಟರ್ನ್ಗಳು, ನಮ್ಮ ಹತ್ರ ಚಾರ್ಜಸ್ ಕಮ್ಮಿ, ನೀವು 1,000 ಹಾಕಿದ್ರೆ 2,000 ಕೊಡ್ತೀವಿ, ಈ ರೀತಿ ಆಫರ್ಗಳನ್ನು ಯಾರೆಲ್ಲ ಕೊಡ್ತಾ ಇದ್ರೆ ನೀವು ಆದಷ್ಟು ಅಲ್ಲಿಂದ ದೂರ ಇರಬೇಕಾಗುತ್ತೆ. ಯಾವುದೆಲ್ಲ ಜೆನ್ಯೂನ್ ಪ್ಲಾಟ್ಫಾರ್ಮ್ಸ್ ಇದೆ, ಲೈಕ್ ಫಾರ್ ಎನ್ ಎಕ್ಸಾಂಪಲ್ CoinW ವಿಚ್ ಇಸ್ ಅ ಜೆನ್ಯೂನ್ ಪ್ಲಾಟ್ಫಾರ್ಮ್ ಆಬ್ವಿಯಸ್ಲಿ. ಸೊ ಈ ರೀತಿಯ ಪ್ಲಾಟ್ಫಾರ್ಮ್ಗಳನ್ನು ನೀವು ಯೂಸ್ ಮಾಡಬೇಕಾಗುತ್ತೆ. ಅದರ ಮೂಲಕ ನೀವು ನಿಮ್ಮ ಕ್ರಿಪ್ಟೋ ಜರ್ನಿನ ಶುರು ಮಾಡ್ಬೋದು. ಆ್ಯಂಡ್ ಒನ್ಸ್ ನಿಮಗೆ ಕಂಫರ್ಟೇಬಲ್ ಆದಮೇಲೆ ದೆನ್ ನೀವು ಕ್ಯಾಪಿಟಲ್ನ ಬೇಕಿದ್ದು ಜಾಸ್ತಿ ಇನ್ಕ್ರೀಸ್ ಮಾಡ್ಬೋದು, ರೈಟ್? ಸೊ ಈ ರೀತಿ ನೀವು ಪ್ಲಾನ್ನ ಮಾಡ್ಬೋದು. ಸೊ ಹಾಗಾಗಿ ಪ್ಲಾಟ್ಫಾರ್ಮ್ ಆ್ಯಂಡ್ ಟ್ರಾನ್ಸಾಕ್ಷನ್ ಯಾವ ರೀತಿ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಸ್ವಲ್ಪ ಸೇಫ್ ಆಗಿ. ಸೊ ಹಾಗಾಗಿ ಸಿಂಪಲ್ ಥಿಂಗ್, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ CoinW ಲಿಂಕ್ ಕಾಣಲಿಕ್ಕೆ ಸಿಗುತ್ತೆ, ಅಥವಾ ಇಲ್ಲಿ ನಿಮಗೆ ವಾಟ್ಸಪ್ ನಂಬರ್ನ ಶೇರ್ ಮಾಡ್ತೀನಿ ನಾನು. ಸೊ ನಮಗೆ ವಾಟ್ಸಪ್ ಮಾಡಿ CoinW ಅಂತ, ನಾನು ನಿಮಗೆ CoinW ಲಿಂಕ್ ಅನ್ನು ಶೇರ್ ಮಾಡ್ತೇನೆ. ಅದರ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಬೋದು. ಆನಂತರ ಇಲ್ಲಿ ಬೈ ಕ್ರಿಪ್ಟೋ ಮೂಲಕ P2P ಬೇಸ್ಡ್ ಮೂಲಕ ನೀವು ಡೆಪಾಸಿಟ್ ವಿಡ್ರಾವಲ್ ಎಲ್ಲವನ್ನು ಕೂಡ ನೀವು ಮಾಡ್ಬೋದು. ಆನಂತರ ಇದರ ಫ್ಯೂಚರ್ಸ್ ಅಲ್ಲಿ ನೀವು ಟ್ರೇಡ್ ನ ಮಾಡ್ಬೋದು, ಅಥವಾ ಡೈರೆಕ್ಟ್ ಮಾರ್ಕೆಟ್ ಪ್ಲೇಸ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ಬೋದು, ರೈಟ್? ಸೊ ಈ ರೀತಿ ನೀವು ಕ್ರಿಪ್ಟೋ ಜರ್ನಿನ ಶುರು ಮಾಡ್ಬೋದು. ಆಲ್ರೆಡಿ ಬಿಟ್ಕಾಯಿನ್ ನಮಗೆ ತುಂಬಾನೇ ದೊಡ್ಡ ಮಟ್ಟದಲ್ಲಿ ಮೂವ್ ಆಗ್ತಾ ಇದೆ. ಸೊ ಹಾಗಾಗಿ ಕ್ರಿಪ್ಟೋ ಮಾರ್ಕೆಟ್ನ ಬಗ್ಗೆ ಆದಷ್ಟು ಕಲಿಲಿಕ್ಕೆ ಶುರು ಮಾಡಿ, ಪ್ರಾಪರ್ಲಿ ಕಲ್ತು ಆನಂತರ ಟ್ರೇಡಿಂಗ್ ನ ಶುರು ಮಾಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಟ್ರೇಡರ್ಸ್. ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಪ್ರಾಫಿಟೇಬಲ್ ವೀಕ್ ಹೆಡ್.